ಮಂಡ್ಯದಲ್ಲಿ ಓರ್ವನಿಗೆ ಕೋವಿಡ್ ಕಾಣಿಸ್ಕೊಂಡಿದೆ. ರೂಪಾಂತರಿಯ ಲಕ್ಷಣ ಏನಿಲ್ಲ, ಬಟ್ ಕೋವಿಡ್ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೇಸ್ ಪತ್ತೆಯಾದ ಬಗ್ಗೆ ಮಂಡ್ಯ ಡಿಎಚ್ಒ ಮೋಹನ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಪಾಸಿಟಿವ್ ಬಂದಿದೆ, ಬಟ್ ಆತಂಕ ಪಡೋದು ಈಗ ನಾವು ನೋಡ್ತಾ ಇದ್ವಲ್ಲ, ಅದರ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಮೊದಲ ಕೇಸ್ ಈ ಬಾರಿ ಮಂಡ್ಯದಲ್ಲಿ ಪತ್ತೆಯಾಗಿದೆ. ಸೋಂಕಿತ ಗುಣಮುಖರಾಗಿದ್ದಾರೆ, ಇವತ್ತು ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಬಟ್ ಮೊದಲ ಕೇಸ್ ಇದು. ಈಗಾಗಲೇ ಅವರು ಸಕ್ಸಸ್ಫುಲಿ ಡಿಸ್ಚಾರ್ಜ್ ಕೂಡ ಆಗೋ ಸ್ಟೇಜ್ನಲ್ಲಿದ್ದಾರೆ. ಮದ್ದೂರಿನಲ್ಲಿ ಒಂದು ಪೇಷಂಟು ಒಂದು ಸರ್ಜಿಕಲ್ ಇದಕ್ಕೋಸ್ಕರ ಅವನಿಗೆ ಮಿಮ್ಸ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾನೆ. ಅಡ್ಮಿಟ್ ಆದಾಗ ಅವನಿಗೆ ನೋ ಸಿಂಪ್ಟಮ್ಸು, ಏನು ಫೀವರು, ಕೆಮ್ಮು, ನೆಗಡಿ ಏನಿಲ್ಲ. ರೂಟೀನಾಗಿ ಟೆಸ್ಟ್ ಮಾಡಬೇಕಾದ್ರೆ ಮಾಡಿದ್ದಾರೆ ಆ ರೀತಿ ಓ ಟಿ ತಗೊಳ್ಳೋಕ್ಕೆ ಅಂತ. ಆವಾಗ ಪಾಸಿಟಿವ್ ಬಂದಿದೆ. ಅವ್ರ ಮನೆಯಲ್ಲಿ ದೇರ್ ಇಸ್ ನೋ ಟ್ರಾವೆಲಿಂಗ್ ಹಿಸ್ಟ್ರಿ, ಅವ್ರ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ. ಮತ್ತು ಅವ್ರ ಮನೆಯಲ್ಲಿ 4 ಜನ ಇದ್ದರು, 4 ಜನಕ್ಕೂ ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ನೆಗೆಟಿವ್ ಇದೆ. ಇವರು ಈಗ ಹುಷಾರಾಗಿದ್ದಾರೆ, ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದೇ ಮೊದಲನೇ ಕೇಸ್. ಡಿಸ್ಟ್ರಿಕ್ಟ್ ವೈಸ್ ವಹಿಸ್ಕೊಂಡ್ರೆ ಇದೇ ಮೊದಲನೇ ಕೇಸು ನಮ್ಮದು. ಇದಾದಮೇಲೆ ಅಲ್ಲ ರೂಪಾಂತರಿ ವೈರಸ್ಗೆ ಅದು ILI ಅಂತ ಸ್ಯಾರಿ ಕೇಸ್ ಇದ್ದರೆ ಮಾತ್ರ ಅದನ್ನು ನಾವು ಟೆಸ್ಟ್ ಮಾಡಿ ಲೆಸ್ ದೆನ್ 25 ಸ್ಕೋರಿಂಗ್ ಇದ್ದರೆ ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಇದು ಸಿಂಪ್ಟಮ್ಸು ಇಲ್ಲ, ಏನೂ ಇಲ್ಲ, ಪೇಷಂಟ್ಗೆ ಈಸ್ ನಾರ್ಮಲ್. ಕಳಿಸಿಲ್ಲ. ಈಗ ಗೈಡ್ಲೈನ್ಸ್ ಬರ್ತದೆ, ಮುಂದೆ ಗೈಡ್ಲೈನ್ಸ್ ಏನು ಬರ್ತದೆ ಅದ್ರ ಪ್ರಕಾರ ಮಾಡ್ತೀವಿ. ಇವತ್ತು ಗೈಡ್ಲೈನ್ಸ್ ವಿಷಯ ನಿನ್ನೆ ಗೌರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಬಂದಿದೆ, ಬಟ್ ಅದನ್ನು ಮಾರ್ಪಾಡು ಮಾಡಿ ನಮ್ಮ ಸ್ಟೇಟಿಂದ ಗೈಡ್ಲೈನ್ಸ್ ಬರ್ತದೆ ಇವತ್ತು. ಆ ಗೈಡ್ಲೈನ್ಸ್ ಪ್ರಕಾರ ಏನು ಕ್ರಮ ವಹಿಸಬೇಕು ಅದಕ್ಕೆ ನಾನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ 60 ವರ್ಷದನ್ನೇ ಮಾನವ ಆರೋಗ್ಯ ಮಂತ್ರಿಗಳು ಹೇಳ್ದಂಗೆ 60 ವರ್ಷದ ಮೇಲ್ಪಟ್ಟವರೆಲ್ಲರೂ ಮಾಸ್ಕ್ ಹಾಕಬೇಕು. ಆಮೇಲೆ ಯಾರಿಗಾದ್ರು ಸಿಂಪ್ಟಮ್ಸ್ ಇದ್ದರೆ, ಕೆಮ್ಮು, ನೆಗಡಿ, ಜ್ವರ ಏನಾರು ಇದ್ದರೆ ಅವ್ರು ಬಂದು ದಯಮಾಡಿ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಅದೇನೂ ಮಾಹಿತಿ ಇಲ್ಲ ನನ್ನ ಹತ್ರ, ಮಾಹಿತಿಲ್ಲ. ಮನೆ ಮಾಡಿದ್ದೀವಿ, ಹೋಮ್ ಐಸೋಲೇಷನ್ ಮಾಡಿದ್ದೇವೆ 4 ಜನಕ್ಕೆ. ಇಲ್ಲಿ ಹಾಸ್ಪಿಟ್ಲು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಿದ್ದೀವಿ ಅವ್ರನ್ನ. ಇವತ್ತು ಡಿಸ್ಚಾರ್ಜ್ ಆಗ್ತಾನೆ, ಅಲ್ಲಿ ಹೋಮ್ ಐಸೋಲೇಷನಲ್ಲಿ ಇರ್ತಾರೆ. ಚೆನ್ನಾಗಿದೆ. ಆತಂಕ ಪಡೋ ಅವಶ್ಯಕತೆ ಇಲ್ಲ. ರೂಪಾಂತರಿ ಅಲ್ಲ ಅಂತ ಅದೇ ಸಿಂಪ್ಟಮ್ಸ್ ಇರಲಿಲ್ವಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.